ರೂಪಾಯಿಯಿಂದ ಶುರುವಾಗುತ್ತೆ ನೋಡಿ. ಸ್ಪೀಕರ್ ಯುಟಿ ಖಾದರ್ 75,000 ಸಂಬಳ ಎಲ್ಲ ಇದೆ. ಕೇವಲ ಇದು ಜಸ್ಟ್ ಸಂಬಳ ಎಲ್ಲ ನೋಡ್ಕೊಂಬನ್ನಿ. ಮುಖ್ಯಮಂತ್ರಿಗೆ 75,000 ರೂಪಾಯಿ, ಡೆಪ್ಯೂಟಿ ಸ್ಪೀಕರ್ಗೆ 60,000 ರೂಪಾಯಿ, ಕ್ಯಾಬಿನೆಟ್ ಸಚಿವರಿಗೆ 60,000 ರೂಪಾಯಿ, ವಿಪಕ್ಷ ನಾಯಕರಿಗೂ 60,000 ರೂಪಾಯಿ, ರಾಜ್ಯ ಸಚಿವ ದರ್ಜೆ ಸಚಿವರಿಗೆ 50,000 ರೂಪಾಯಿ, ಶಾಸಕರು ಮತ್ತು MLC ಯಾರೇ ಆಗಿರಲಿ 40,000 ರೂಪಾಯಿ. ಇಷ್ಟ. ಮನೆ ಬಾಡಿಗೆ 1,20,000. 1,20,000 ಈಗ ಲೆಕ್ಕ ಆಗ್ತಾ ಹೋಗಿ ಆಯ್ತಾ. ಮನೆ ನಿರ್ವಹಣೆಗೆ 30,000. ಪ್ರತಿದಿನ ಪ್ರಯಾಣ ಭತ್ಯೆ 2,500 ರೂಪಾಯಿ ಪ್ರತಿದಿನ. ಇದು ತಿಂಗಳಿಗಲ್ಲ. ಎಷ್ಟಾಯಿತು? 2,500 ಅಂತಂದರೆ 75,000 ತಿಂಗಳಿಗೆ ಪ್ರತಿದಿನ. ಆಮೇಲೆ ನಿಮ್ಮ ಬಳಿ ಬರ್ತಾರಲ್ಲ ಯಾರೋ, ಸರಿ ಕೆಲಸ ಆಗಬೇಕು, ಆ ಕೆಲಸ ಆಗಬೇಕು, MLA ಮಂತ್ರಿ ಗಿಂತ್ರಿ, ಇದನ್ನು ಖರೀದಿ ಮಾಡೋದಕ್ಕೆ 4,50,000 ರೂಪಾಯಿ ಕೊಡುತ್ತೆ ಸರ್ಕಾರ. ಆಹಾರ ಮತ್ತು ವಸ್ತು ಖರೀದಿ. ಸಚಿವರಿಗೆ ಇಂಧನ 1,500 ಲೀಟರ್. ಎಷ್ಟು? 1,500 ರೂಪಾಯಿ ಅಲ್ಲ, ಲೀಟರ್ ತಿಂಗಳಿಗೆ ಓಡಾಡಲಿಕ್ಕೆ. ದೂರವಾಣಿ ವೆಚ್ಚ, ಇನ್ಕಮ್ಮು ಫ್ರೀ, ಎಲ್ಲ ಫ್ರೀ. ಜಿಯೋದಲ್ಲಿ ಫ್ರೀ ಅಲ್ವಾ? 20,000 ಈಗಲೂ ಕೊಡ್ತಾ ಇದ್ದಾರೆ. ಯಾರಾದರೂ ಮೈನಸ್ ಮಾಡಿದ್ರಾ? ಇಲ್ಲ. ಈಗ ಯಾರಾದರೂ ಅಂಚೆ ವೆಚ್ಚ 5,000 ಅಂಚೆ ವೆಚ್ಚ. PA ಒಬ್ಬ, ಅವನಿಗೆ 20,000. ನಾನಿಲ್ಲಿ ವೈದ್ಯಕೀಯ ಸವಲತ್ತುಗಳ ಬಗ್ಗೆ ಬರೆದಿಲ್ಲ. ಆಮೇಲೆ ನೀವು ಸದನಕ್ಕೆ ಹಾಜರಾದರೆ ಬರೆದಿಲ್ಲ. ಅದಕ್ಕೆ ಹೇಳಿದ್ದು ಗೃಹಲಕ್ಷ್ಮಿ ಯೋಜನೆಯ ಸಂಬಳ ಅಲ್ಲೋ ಅಂತ ಹೇಳಿದ್ರಲ್ಲ, ನೀವು ಸಿಂಬಳ ಬಂದರೂ ಕೂಡ ಅದಕ್ಕೆ ದುಡ್ಡು ಕೊಡೋರು ನಾವು. ನಮಗೆ ಕೇಳೋ ರೈಟ್ಸ್ ಇದೆ, ನೀವು ಉತ್ತರ ಕೊಡಬೇಕು. ಖಾಲಿ ಪೋಲಿ ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದರೆ ಪ್ರಶ್ನೆ ಮಾಡೇ ಮಾಡ್ತೀವಿ. ಆಮೇಲೆ ಇನ್ನು ಮುಂದೆ ಶಾಸಕರಾಗಲಿ ಮಂತ್ರಿಗಳಾಗಲಿ ಗೇರಾವು ಹಾಕುವಂಥದ್ದಾಗಬೇಕು. ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಪ್ರಧಾನಮಂತ್ರಿಗಳಾಗಿದ್ದಾಗ ಒಂದು ಅಜ್ಜಿ ಎದುರುಗಡೆಯಿಂದ ಬಂದು ಪ್ರಶ್ನೆ ಮಾಡ್ತಾರಂತೆ ನೆಹರು ಅವ್ರನ್ನ ಪ್ರಶ್ನೆ ಮಾಡ್ತಾರಂತೆ, ನೋಡಪ್ಪ ನೀನೇನೋ ಪ್ರಧಾನಮಂತ್ರಿ ಆಗಿದೆಯಲ್ವಾ, ನೀನು ಬಂದು ನನಗೇನು ಲಾಭ ಆಯಿತು? ಹಿಂದೆ ಬ್ರಿಟಿಷರಿದ್ದರು, ಅವರಿದ್ದರು, ಮತ್ತೊಬ್ಬರಿದ್ದರು, ಅವರಿದ್ದಾಗಲೂ ನನ್ನ ಲೈಫ್ ಹೀಗೆ ಇತ್ತು, ನೀನು ಬಂದು ಏನು ಬದಲಾವಣೆ ಆಯಿತು ಅಂತ ಕೇಳಿದ್ರಂತೆ. ಆಗ ಜವಾಹರ್ಲಾಲ್ ನೆಹರು ಆ ಅಜ್ಜಿಗೆ ಒಂದು ಮಾತು ಹೇಳಿದ್ರಂತೆ, ನೋಡು ಮಾತಾಯಿ, ಬ್ರಿಟಿಷರಿದ್ದರು, ಮೊಘಲರಿದ್ದರು, ಮತ್ತೊಬ್ಬರಿದ್ದರು, ಆದರೆ ಅವರನ್ನು ಪ್ರಶ್ನೆ ಮಾಡೋದಕ್ಕೆ ನಿನಗೆ ರೈಟ್ಸ್ ಇರಲಿಲ್ಲ. ಈಗ ನನ್ನನ್ನು ನೀನು ಪ್ರಶ್ನೆ ಮಾಡ್ತಾ ಇದೆಯಲ್ಲ, ಇದು ನಮಗೆ ಸಿಕ್ಕಂಥ ಸ್ವಾತಂತ್ರ್ಯ. ನೀನು ನನ್ನನ್ನು ಬೈದು ಪ್ರಶ್ನೆ ಮಾಡಬಹುದು, ನನಗೆ ಪ್ರಶ್ನೆ ಕೇಳಬಹುದು, ನಾನು ನಿನಗೆ ಉತ್ತರ ಕೊಡಬೇಕಾಗತ್ತೆ. ಇದು ಬದಲಾವಣೆ ಅಂತ. ಹಾಗಾಗಿ KJ ಜಾರ್ಜ್ ಅವರೇ, ನಿಮ್ಮದೇ ಪಕ್ಷದ ಮಹಾನ್ ನಾಯಕ ಹೇಳಿರುವಂಥ ಮಾತು ನೆನಪಿರಲಿ. ಜನಗಳು ಪ್ರಶ್ನೆ ಕೇಳಿದಾಗ ಉಡಾಫೆ ಉತ್ತರಗಳನ್ನು ಕೊಡಬೇಡಿ. ನೆಕ್ಸ್ಟ್. ರೂಪಾಯಿಯಿಂದ ಶುರುವಾಗುತ್ತೆ.